ಲೈಂಗಿಕತೆಯಲ್ಲಿ ಏನಿರೋದು ಗಂಡ ಹೆಂಡತಿ ಸಂಬಂಧ ಅಥವಾ ಯಾವುದೋ ಸಂಗಾತಿಗಳಾಗಲಿ ದೈಹಿಕ ಸಂಬಂಧ ಮಾಡಬೇಕಾದ್ರೆ ಒಬ್ಬರಿಂದ ಒಬ್ಬರಿಗೆ ತೊಂದರೆ ಆಗಬಾರ್ದು, ಹಿಂಸೆ ಆಗಬಾರ್ದು, ಅವ್ರನ್ನ ದುರುಪಯೋಗ ಮಾಡ್ಕೋಬಾರ್ದು, ಯಾವುದೂ ಬಲವಂತದ ಸಂಭೋಗ ಕ್ರಿಯೆ ಆಗಬಾರ್ದು. ಅದು ಇರೋದು ಡಿಕ್ಟಮು. ಅಷ್ಟರೊಳಗೆ ನೀವು ಇಟ್ಕೊಂಡಾಗ ಯಾವುದೇ ರೀತಿ ನಿಮ್ಮ ಲೈಂಗಿಕ ಚಟುವಟಿಕೆಗಳು, ಸಂಭೋಗಗಳು ಅಥವಾ ನಿಮ್ಮ ಉದ್ರೇಕಗಳು ಯಾವುದೂ ತಪ್ಪಲ್ಲ ಇದರೊಳಗೆ. ಅದರೊಳಗೆ ನನ್ನಿಂದ ನನ್ನ ಸಂಗಾತಿಗೆ ತೊಂದರೆ ಆಗಬಾರ್ದು, ಅವಳಿಗೂ ಇಷ್ಟವಾಗಬೇಕು, ಅಥವಾ ನನ್ನ ಗಂಡನಿಗೂ ಇಷ್ಟವಾಗೋ ರೀತಿಯಲ್ಲಿ ಅವಳು ಬಿಹೇವ್ ಮಾಡಿದ್ರಾಗಲಿ ಅದ್ರಾಗ ಯಾವುದೂ ತಪ್ಪಿಲ್ಲ. ಎಷ್ಟೋ ಜನ ಸ್ತ್ರೀಯರಿಗೆ ಇನ್ನೂ ನನ್ನ ಗಂಡ ಈ ರೀತಿ ಹೇಳ್ತಾರೆ, ಆ ರೀತಿ ಮಾಡಂತಾರೆ, ಹಿಂಗೆ ಮಾಡ್ತಾರೆ, ನನಗೆ ಅದೆಲ್ಲ ಇಷ್ಟ ಎಲ್ಲ ಮಾಡಿ ಇನ್ನೂ ಜನರಿಗೆ, ಯಾಕಂದರೆ ಅವರಲ್ಲೂ ಅರಿವು ತಿಳುವಳಿಕೆ ಕಡಿಮೆ ಇರುತ್ತೆ ಸ್ತ್ರೀಯರಲ್ಲಿ. ಯಾವುದು ಮಾಡಿದರೆ ಸರಿ, ಯಾವುದು ಮಾಡಿದರೆ ತಪ್ಪು ಅನ್ನೋದೇ ಅವ್ರಿಗೆ ಬೇಸಿಕಲಿ ಗೊತ್ತಿರಲ್ಲ. ಹಿಂಗೆ ಮಾಡಿದರೆ ಸರಿನಾ, ನಿನಗೆ ಹಿಂಸೆ ಆಗದ ರೀತಿಯಲ್ಲಿ ನಿನಗೆ ಇಷ್ಟವಾಗತ್ತಾ, ನಿನಗೆ ಅದರಿಂದ ತೊಂದರೆ ಆಗಲ್ಲ ರೀತಿ ಆದರೆ ನೀನು ಯಾವುದೇ ಚಟುವಟಿಕೆಯಲ್ಲಿ ಭಾಗವಹಿಸಿದ್ರೂ ಏನೂ ತಪ್ಪಿಲ್ಲ ಅದನ್ನು. ಯಾಕಂದರೆ ನಿಮ್ಮಿಬ್ಬರು ಸಂಬಂಧ, ನಿಮ್ಮಿಬ್ಬರು ಸಂತೋಷ, ನಿಮ್ಗೆ ಅದರಿಂದ ಸಿಗೋವಂಥ ಆನಂದ ಅದು ನಿಮ್ಮ ಸಂಬಂಧನೂ ಗಟ್ಟಿಗೊಳಿಸುತ್ತೆ. ಈಗ ಯಾವುದೇ ಒಂದು ಲೈಂಗಿಕ ಸಂಪರ್ಕ ಅಂದರೆ ಒಂದು ಗಂಡು ಹೆಣ್ಣನ್ನು ಒಂದು ಹತ್ತಿರ ತರೋವಂಥ ಸಾಧನ. ಅದನ್ನು ಅವರಿಬ್ಬರ ಒಂದು ಜೀವನನ ಸುಧಾರಿಸೋಕ್ಕೆ, ಅವ್ರಿಗೆ ಖುಷಿ ಅನುಭವಿಸೋಕ್ಕೆ ಸೆಕ್ಸ್ ಅದಕ್ಕೆ ನಾವು ಹೇಳ್ತೀವಿ ಫಾರ್ ಪ್ರೊಕ್ರಿಯೇಷನ್, ರೀಕ್ರಿಯೇಷನ್ ಆ್ಯಂಡ್ ರಿಲೇಷನ್.